ಇಂದು ಮುಸ್ಲಿಮ್ಸು ಮತ್ತು ಹಿಂದೂಗಳ ಸೇರಿ ಇವತ್ತು ರಾಮನವಮಿನ ಆಚರಿಸಿದ್ವಿ ಇಲ್ಲಿ ಕ್ಷೇತ್ರದಲ್ಲಿ. ಏನಂದರೆ ಎಲ್ಲ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಸೇರಿ ಮಾಡಿದಾಗ ಒಂದು ಜಾತಿ ಆಗಲಿ ಧರ್ಮಗಳ ಭೇದ ಭಾವಗಳಿಲ್ಲ ಅಂತ ತೋರಿಸೋಕ್ಕೋಸ್ಕರ ನಾವು ಮಾಡಿದ್ದೀವಿ. ಸೊ ಇವತ್ತು ನಮ್ಮ ಕರಣ್ ಅನ್ನೋರು, ನಮ್ಮ ಕರಣ್ ಅಂತ ಇದೆ ಈ ವಾರ್ಡಲ್ಲಿ ನಾವು ಇವತ್ತು ರಾಮನವಮಿ ಮಾಡ್ತಾ ಇದ್ವಿ. ಎಲ್ಲರಿಗೂ ರಾಮನವಮಿ ಅಂತ ಶುಭಾಶಯಗಳನ್ನು. ಹಿಂದೂ ಮುಸ್ಲಿಮು ಈ ಒಟ್ಟಿಗೆ ಸೇರಿ ಮಾಡ್ತಿರೋದು ಎಷ್ಟು ಖುಷಿ ಆಗುತ್ತೆ? ಹಿಂದೂ ಮುಸ್ಲಿಮ್ಸಲ್ಲಿ ಏನಾಗ್ತಿದೆ, ಬರೀ ನಾವು ಹಿಂದೂಗಳು ಮಾತ್ರ ಮುಸ್ಲಿಮ್ಸ್ ಇಷ್ಟ್ಯಾರು ಮಾಡ್ತೀವಿ ಅಂತ ಬರೀ ಪ್ರಚಾರಗಳಾಗ್ತಿದೆ. ಆ ಪ್ರಚಾರ ತಪ್ಪು ಅಂತ ಮುಸ್ಲಿಮ್ಗಳು ಬರ್ತಾರೆ, ನಮ್ಮ ಹಿಂದೂಗಳ ಜೊತೆ ಸೇರ್ತಾರೆ ಅನ್ನೋಕ್ಕೆ ಇವತ್ತು ಒಂದು ತೋರಿಸಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಥರ ಭೇದ ಭಾವಗಳಿಲ್ಲ, ಯಾವುದೇ ಜಾತಿಯವರಾಗಲಿ ಯಾವ ಧರ್ಮಗಳಾದರೂ ಭೇದ ಭಾವಗಳಿಲ್ಲ, ಎಲ್ಲರೂ ಸಮಾನತೆ ಅಂತ ಅಂದ್ಬಿಟ್ಟು ನಮಗೆ ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ನಾವೇನು ಹೇಳಕ್ಕೆ ಬರ್ತಾ ಅಂತಂದರೆ, ರಾಮ ಲಕ್ಷ್ಮಣ ಥರ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಸಾಹೇಬರು ಸೇರಿಕೊಂಡು ರಾಮ ಲಕ್ಷ್ಮಣ ಥರ ಸೇರಿಕೊಂಡು ಇವತ್ತು ನಮ್ಮ ಮೈಸೂರು ಕರ್ನಾಟಕ, ಇಡೀ ಕರ್ನಾಟಕನೂ ಮತ್ತು ಮೈಸೂರಿನ ಫುಲ್ ಕಂಪ್ಲೀಟಾಗಿ ಯಾವುದೇ ಜಾತಿ ಭೇದ ಮಾಡದಿರೋ ಥರ ನೋಡ್ಕೊತಾ ಇದ್ದಾರೆ. ಅದೇ ರೀತಿ ಎಲ್ಲರೂ ಸಮಪಾಲು ಅಂತ ಅಂದ್ಬಿಟ್ಟು ಅದೇ ಸಿದ್ಧಾಂತದ ಮೇಲೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಮುಸ್ಲಿಮರು ಕೂಡ ನಿಮ್ಮ ಜೊತೆ ಸೇರಿಕೊಂಡು ಪಾನಕ ಏನಕ್ಕೆ ಪಾನಕ ಇವತ್ತು 1,000 ಅಂತಂದರೆ ನಮ್ಮ ಹಿಂದೂ ಮುಸ್ಲಿಮ್ಸ್ ಬಾಯಿ ಏನಾದ್ರು ಇಬ್ಬರು ಬ್ರದರ್ಸ್ ಅಂತ ಅವರು ತೋರಿಸ್ಕೊಳೋಕ್ಕೋಸ್ಕರ ಮಾಡಿ ಇವತ್ತು ಹೋಗಿದ್ದಾರೆ. ಮತ್ತು ಅವ್ರ ಹಬ್ಬದಲ್ಲಿ ನಾವುಗಳು ಹೆಂಗೆ ಅತ್ಯಾಚಾರ ಮಾಡ್ತೀವಿ, ನಮ್ಮ ಹಬ್ಬದಲ್ಲೂ ಅವರು ಜೊತೆಗೆ ಸೇರ್ಕೊಳ್ತಾರೆ ಅಂತ ಇವತ್ತು ಸಾಧಿಸಿದ್ದೀವಿ. ಅವರು ನಮ್ಮ ಜೊತೆ ಸೇರ್ಕೊಂಡು ಪೂಜೆ ಮಾಡೋದು ದೇವರು ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ರಾಮನವಮಿ ದಿನ ಇವತ್ತು ಪಾನಕ ಮತ್ತು ಮಜ್ಜಿಗೆ ನಾವು ಹಂಚ್ತಾ ಇದ್ದೀವಿ. ಸುಮಾರು 2,000 ಜನಕ್ಕೆ ಹಂಚ್ತಾ ಇದ್ದೀವಿ. ಇಲ್ಲಿ ಒಂದು 500 ಜನಕ್ಕೆ ಹಂಚ್ತಾ ಇದ್ದೀವಿ. ಇಲ್ಲಿ ಬೇರೆ ವಾರ್ಡಲ್ಲಿ 200 2,000 ಜನಕ್ಕೆ ಹಂಚ್ತಾ ಇದ್ದೀವಿ. ಯುವ ಕಾಂಗ್ರೆಸ್ ಇಂದ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಕರ್ಣವರು ನಾನು ಕರಣ್ ಶ್ರೀಕಂಠಯ್ಯ ಅಂತ, ಯುವ ಕಾಂಗ್ರೆಸ್ ಸಮಿತಿಯ ವಾರ್ಡ್ ನಂಬರ್ 48ರ ಅಧ್ಯಕ್ಷರು ನಮ್ಮ KR ಕ್ಷೇತ್ರಕ್ಕೆ. ಇವತ್ತು ನಾಡಿನ ಸಮಸ್ತ ಜನತೆಗೆ ರಾಮನವಮಿ ಹಬ್ಬದ ಶುಭಾಶಯಗಳು ಫಸ್ಟ್ನೇದಾಗಿ. ಅದಾದಮೇಲೆ ಈ ರಾಮನವಮಿಯಿಂದ ನಾವು ಏನು ಸಂದೇಶ ಸಾರಬೇಕು ಅಂತ ಅಂದರೆ, ರಾಮನ ಸಂದೇಶ ಏನಿತ್ತು, ರಾಮ ಒಬ್ಬ ಧರ್ಮನ ಶಾಂತಿಯಿಂದ ಪ್ರೀತಿಸ್ತಾ ಇದ್ದವನು, ಅದೇ ಸತ್ವನ ನಾವು ಇಟ್ಕೊಂಡು ಅದೇ ಸಂದೇಶನ ನಾವು ಸಾರ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಮುಸ್ಲಿಂ ಬಾಂಧವರಾಗಿರ್ಬೋದು, ನಮ್ಮ ಹಿಂದೂ ಬಾಂಧವರಾಗಿರ್ಬೋದು ಎಲ್ಲ ಸೇರಿಕೊಂಡು ಇವತ್ತು ನಾವು ಪಾನಕ ಮಜ್ಜಿಗೆನ ನಮ್ಮ ಜಯನಗರ ವಾರ್ಡ್ನಲ್ಲಿ ಹಂಚ್ತಾ ಇದ್ದೀವಿ. ಇದರಿಂದ ನಾವು ಏನು ಸಾರಬೇಕು ಅಂತಂದರೆ, ಎಲ್ಲ ಒಟ್ಟಿಗೆ ಇದ್ದು ಶಾಂತಿ ಅನ್ನೋದನ್ನು ಒಂದು ಸಾರಿ ಎಲ್ಲರೂ ಒಟ್ಟಿಗೆ ಬಾಳಬೇಕು, ಶಾಂತಿಯಿಂದ ಇರಬೇಕು. ಅದೇ ನಮ್ಮ ಭಾರತ ದೇಶದ ಒಂದು ಐಡಿಯಾಲಜಿ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಐಡಿಯಾಲಜಿ. ಅದನ್ನು ನಾವು ಇವತ್ತು ಫಾಲೋ ಮಾಡಿಕೊಂಡು ಇವತ್ತು ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಪೀಸ್ಫುಲ್ಲಾಗಿ ಆರಾಮಾಗಿರಬೇಕು, ಯಾರೋ ಜಗಳ ಅಲ್ಲದೆ ಜಾತಿ ಭೇದ ಧರ್ಮ ಭೇದ ಮಾಡದೆ ಎಲ್ಲರೂ ಒಂದಾಗಿ ಚೆನ್ನಾಗಿ ಬಾಳಬೇಕು. ಅದೇ ನಮ್ಮ ಐಡಿಯಾಲಜಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು.